ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ. ಡೈರೆಕ್ಟ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಈ ಥರದ್ದು ಒಂದು ಜಾನರ್ ಸಿನಿಮಾಗೆಲ್ಲ ಹೆದರಿಸೋದು ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನಲ್ಲಿ ಅವರನ್ನೇ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅವರು 3 ಜನ ಒಂಥರ 3 ಶಕ್ತಿಗಳ ಥರ ಈ ಸಿನಿಮಾದಲ್ಲಿ ತೊಗೊಂಡು ಹೋಗಿದ್ದಾರೆ. ದೇ ಹ್ಯಾವ್ ಡನ್ ಎ ಸೂಪರ್ ಜಾಬ್. ನಿಮಗೆ ಸಿನಿಮಾ ನೋಡದೇ ಹೋದ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡಕ್ಕೆ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದ್ದಾರಲ್ಲ, ಇವರಿಬ್ಬರು ಎಷ್ಟು ಸುಂದರವಾಗಿ ಮಾಡ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಬಟ್ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವರು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟು ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಕನ್ನಡಿಗರು ಅವರಿಬ್ಬರನ್ನ ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ನಾವು ತುಂಬ ಅಭಿಮಾನಿಗಳಿದ್ದೀವಿ ದೇವದ ಸಿನಿಮಾಗೆ. ಇದ್ದೀವಿ ತುಂಬ ಎಂಜಾಯ್ ಮಾಡ್ತಾ ಇದ್ರು ಸಿಕ್ಕಾಪಡೆ. ಯೂಶ್ವಲಿ ನಾವು ಮನೇಲಿ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ, ಅಷ್ಟು ಅಭಿಮಾನಿಗಳು ನಾವು. ಹಾಂಟೆಡ್ ಸಿನಿಮಾಗಳನ್ನು ನೋಡೋದು, ಡಾಕ್ಯುಮೆಂಟ್ರಿ ನೋಡೋದು. IMDb ರೇಟಿಂಗ್ ಎಲ್ಲ ಮುಗಿದೋಗಿ 3.5 ಇವನು. ಐ ರಿಯಲಿ ಎಂಜಾಯ್. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ನೀವು ನೋಡಿರೋರು ತುಂಬ ಜನನೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸಲ್ಲಿ ಆಂಜನೇಯನ ಸಾಂಗ್ ಅಂತೂ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು ಆ ಸಾಂಗ್, ಕೇಳೋಕ್ಕೂ ತುಂಬ ಚೆನ್ನಾಗಿದೆ. ವಿಜುವಲೈಸೇಷನ್ ತುಂಬ ಚೆನ್ನಾಗಿದೆ. ಹನುಮಂತ ಆ ದೇವರು ಈ ಥರದೊಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ಇಟ್ ವಾಸ್ ವಾವ್ ಅನ್ನೋ ಥರ. ಹಾಂ ನನಗೆ ಕನ್ನಡ ಸಿನಿಮಾಗಳು ಒಳ್ಳೆ ಬಡ್ಜೆಟ್ ಸಿನಿಮಾಗಳು, ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂದೇ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆ ಇರಲ್ಲ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ